ಕೇಂದ್ರ ಸರ್ಕಾರದ ವಿರುದ್ಧ ಸಮರ ಸಾರಿದೆ ಕಾಂಗ್ರೆಸ್. ರಾಜ್ಯ ಕಾಂಗ್ರೆಸ್ ದೆಹಲಿಯತ್ತ ಕಾಂಗ್ರೆಸ್ನ ಶಾಸಕರು ಇದೀಗ ಹೊರಟಿದ್ದಾರೆ. ನಿಮ್ಗೆ ಗೊತ್ತಿರೋ ಹಾಗೆ ಅನುದಾನಕ್ಕೆಲ್ಲ ಸಂಬಂಧಪಟ್ಟ ಹಾಗೆ ಬಹಳ ಕೊರತೆ ಉಂಟಾಗ್ತಾ ಇದೆ. ರಾಜ್ಯದ ತೆರಿಗೆ ಪಾಲು ಕೊಡ್ತಾ ಇಲ್ಲ. ಇಂತಹದ್ದೆಲ್ಲ ವಿಚಾರಗಳನ್ನ ಇಟ್ಕೊಂಡು ರಾಜ್ಯ ಕಾಂಗ್ರೆಸ್ ಇದೀಗ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಹೋರಾಟ ನಡೆಸೋದಕ್ಕೆ ನಿರ್ಧರಿಸಿದ್ದು, ದೆಹಲಿಯಲ್ಲೇ ಹೋರಾಟ ನಡೆಸುವಂತ ನಿಟ್ಟಿನಲ್ಲಿ ನಿರ್ಧರಿಸಲಾಗಿದೆ. ಕಾಂಗ್ರೆಸ್ನ ಶಾಸಕರು, ಎಂಎಲ್ಸಿಗಳು ಎಲ್ಲ ಹೊರಟಿದ್ದಾರೆ. ಹಲವು ಸಚಿವರುಗಳು ಕೂಡ ಹೊರಟಿದ್ದಾರೆ. ಸಚಿವ ಜಮೀರ್ ಅಹಮದ್ ಖಾನ್, ಶಾಸಕ ಪ್ರದೀಪ್ ಈಶ್ವರ್, ಬಿ ನಾಗೇಂದ್ರ, ಭರತ್ ರೆಡ್ಡಿ, ಭೀಮಾ ನಾಯ್ಕ್, ಎಂಎಲ್ಸಿ ಸುಧಾಮದಾಸ್ ಸೇರಿದ ಹಾಗೆ ಹಲವರು ಪ್ರಯಾಣ ಬೆಳೆಸಿದ್ದಾರೆ. ಕೆಲವೇ ಹೊತ್ತಿನಲ್ಲಿ ದೆಹಲಿಯತ್ತ ಸಿಎಂ ಸಿದ್ದರಾಮಯ್ಯ ಕೂಡ ಪ್ರಯಾಣ ಬೆಳೆಸೋರಿದ್ದಾರೆ. ಕೆಇಎಬಿಯಿಂದ ದೆಹಲಿಗೆ ತೆರಳುತ್ತಾರೆ ಸಿದ್ದರಾಮಯ್ಯನವರು. ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಿಂದ ದೆಹಲಿ ಕಡೆಗೆ ಹೋಗ್ತಾರೆ. ನಾಳೆ ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ದೊಡ್ಡ ಮಟ್ಟದಲ್ಲಿ ರಣಕಹಳೆ ಊದೋದಕ್ಕೆ ನಿರ್ಧರಿಸಿದೆ. ಕೇಂದ್ರ ಸರ್ಕಾರದಿಂದ ತಾರತಮ್ಯ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಲಾಗಿದೆ. ಈಗ ಆಲ್ರೆಡಿ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ ಡಿಕೆ ಶಿವಕುಮಾರ್ ಬ್ರದರ್ಸ್ ಅಥವಾ ಡಿಕೆ ಬ್ರದರ್ಸ್. ದೆಹಲಿಯಲ್ಲಿರೋ ಡಿಸಿಎಂ ಡಿಕೆ ಹಾಗೆ ಸಂಸದ ಡಿಕೆ ಸುರೇಶ್ ಅಲ್ಲಾಗಬೇಕಾಗಿರುವಂತ ವ್ಯವಸ್ಥೆಗಳೇನು ಅನ್ನೋದ್ರ ಕಡೆಗೆ ಗಮನ ಕೊಡ್ತಿದ್ದಾರೆ. ಯಾಕಂತಾನೆ 136 ಮಂದಿ ಶಾಸಕರುಗಳು, ಅದರಲ್ಲಿ ಸಚಿವರುಗಳು ಕೂಡ ಸೇರಿದ ಹಾಗೆ, ಆಮೇಲೆ ಎಂಎಲ್ಸಿಗಳು, ಇತರ ಕಾಂಗ್ರೆಸ್ ನಾಯಕರುಗಳು ಕೂಡ ಆ ಕಡೆಗೆ ಹೋಗ್ತಾ ಇದ್ದಾರೆ. ಹೀಗಾಗಿ ಒಂದು ದೊಡ್ಡ ಮಟ್ಟದ ಹೋರಾಟಕ್ಕೆ ನಾಳೆ ವೇದಿಕೆ ಆಗ್ತಾ ಇದೆ ದೆಹಲಿ. ಬಹುಶಃ ತೀರಾ ಇತ್ತೀಚಿನ ದಿನಗಳಲ್ಲಿ ರಾಜ್ಯದ ಕಡೆಯಿಂದ ಹೀಗೆ ಒಂದು ಪಕ್ಷ ಹೋಗಿ ದೆಹಲಿಯಲ್ಲಿ ಈ ಮಟ್ಟಿಗೆ ಪ್ರತಿಭಟಿಸೋದು ಅಂದ್ರೆ ಅಲ್ಲಿನ ಸಂಸದರು ಅವರೆಲ್ಲ ಪ್ರತಿಭಟಿಸುವಂಥದ್ದು ನಾವು ಗಮನಿಸ್ತಾ ಇರ್ತೀವಿ, ರಾಜ್ಯ ಪ್ರತಿನಿಧಿಸುವಂತ ಸಂಸದರು. ಆದ್ರೆ ಶಾಸಕರುಗಳು, ಸಚಿವರುಗಳು, ನಾಯಕರುಗಳು ಎಲ್ಲ ಹೋಗಿ ದೆಹಲಿಯಲ್ಲೇ ಹೋಗಿ ಕೇಂದ್ರದ ವಿರುದ್ಧ ಪ್ರತಿಭಟನೆ ನಡೆಸುವಂಥದ್ದು ಇದೆಯಲ್ಲ, ಅದು ಇತ್ತೀಚಿನ ದಿನಗಳಲ್ಲಿ ನಾವು ಗಮನಿಸಿಲ್ಲ. ಬಟ್ ಈಗ ಕೇಂದ್ರದ ಗಮನ ಸೆಳಿಬೇಕು. ನಾನು ಮೊದಲೇ ಹೇಳಿದಾಗೆ ರಾಜ್ಯಕ್ಕೆ ಆಗ್ತಾ ಇರುವಂತ ತೆರಿಗೆಯ ಕೊರತೆ ಅಥವಾ ತೆರಿಗೆಯನ್ನು ನಮಗೆ ಸರಿಯಾಗಿ ಕೊಡ್ತಾ ಇಲ್ಲ. ನಾವು ಕಟ್ಟಿರುವಂತ ನಿನ್ನೆ ಸಿದ್ದರಾಮಯ್ಯನವರು ಒಂದು ಲೆಕ್ಕ ಕೊಡ್ತಾ ಇದ್ರು, 100 ರೂಪಾಯಿ ತೆರಿಗೆ ಕಟ್ತೀವಿ, ಅಲ್ಲೊಂದು ಕೊಡೋದು 12 ರೂಪಾಯಿ ನಮಗೆ ವಾಪಸ್ಸು. ಯಾಕೆ ತಾರತಮ್ಯ ಅನ್ನುವಂಥದ್ದನ್ನ. ಹೀಗಾಗಿ ತೆರಿಗೆ ಹಂಚಿಕೆ ತಾರತಮ್ಯ ಒಂದು. ಎರಡನೇದಾಗಿ ಅನುದಾನ, ಬೇರೆ ಬೇರೆ ತೆರಳಂತ ಅನುದಾನ ಕೊಡುವಂತ ಸಂದರ್ಭದಲ್ಲಿ ಅದು ಕೂಡ ಬಹಳ ಕೊರತೆ ಉಂಟಾಗ್ತಾ ಇದೆ. ಇದೆಲ್ಲ ಆರೋಪ. ಈಗ ನಾವು ಏನಕ್ಕೆ ಪ್ರತಿಭಟನೆ ಮಾಡ್ತಾ ಇರೋದು? ರಾಜ್ಯಕ್ಕೋಸ್ಕರ ನಮ್ಮ ದುಡ್ಡು ಬಾಕಿ ಇದೆ, ದುಡ್ಡು ಕೊಡಿ ಅಂತ ಕೇಳಕ್ಕೆ ಹೋಗ್ತಾ ಇರೋದು. ಅದಕ್ಕೆ ಅವರು ಸಾಥ್ ಕೊಡ್ಬೇಕು ತಾನೆ. ಅವ್ರ ರಾಜ್ಯದ ಬಗ್ಗೆ ಏನಾರ ಚಿಂತನೆ ಇದ್ದಿದ್ರೆ ಅವರು ನಮ್ಮ ಜೊತೆ ಕೈ ಜೋಡಿಸೋರು. ಅವ್ರು ಹೇಳ್ತಿರೋದು ರೈತರ ಪ್ರೋತ್ಸಾಹ, ಹಾಲಿನ ಪ್ರೋತ್ಸಾಹನ ನೀವು ಬಿಡುಗಡೆ ಮಾಡಲಿಲ್ಲ, ಜನರ ಬಗ್ಗೆ ನಿಮಗೆ ಕಾಳಜಿ ಇದೆ. ಈಗ ನಾವು ಹೋಗ್ತಿರೋದು ಪ್ರತಿಭಟನೆ ಏನಕ್ಕೆ ಮಾಡ್ತಿರೋದು? ನಾವು ಪ್ರತಿಭಟನೆ ಮಾಡ್ತಾ ಇರೋದು ಕೇಂದ್ರ ಸರ್ಕಾರದಿಂದ 1,87,00,000 ರೂಪಾಯಿ ಬಾಕಿ ಇದೆ, ಅದು ಕೊಡಿ ಅಂತ ಕೇಳಕ್ಕೆ ಹೋಗ್ತಾ ಇರೋದು. ಇವ್ರಿಗೆ BJP ಶಾಸಕರಿಗೆ ರಾಜ್ಯದ ಬಗ್ಗೆ ಕಾಳಜಿ ಇದ್ದರೆ ಅವರು ನಮ್ಮ ಜೊತೆ ಬಂದು ಕೈ ಜೋಡಿಸೋರು. ಅವರು ಇವತ್ತು ಬಂದಿದ್ರೆ ನಮ್ಮ ದುಡ್ಡು ಬಿಡುಗಡೆ ಆಗದ? ಅವ್ರು 25 ಜನ MP ಗಳಿದ್ದಾರೆ, ಅವರು ಶಾಸಕರು 65 ಜನ ಶಾಸಕರಿದ್ದಾರೆ. ಅವರೆಲ್ಲ ಬಂದು ನಮ್ಮ ಜೊತೆ ಕೈ ಜೋಡಿಸಿದ್ರೆ ನಮ್ಮ ರಾಜ್ಯಕ್ಕೆ ಒಳ್ಳೇದಾಗತ್ತಾನೆ. ರಾಜ್ಯಕ್ಕೆ ಒಳ್ಳೇದಾಗತ್ತಾನೆ. ಅವ್ರು ರಾಜ್ಯದ ಬಗ್ಗೆ ಚಿಂತೆ ಇಲ್ಲ, ಅವ್ರಿಗೆ ಬರೀ ರಾಜಕೀಯ ಲಾಭ ಏನು ಬೇಕು ಅದು ಮಾಡ್ಕೊತಾರೆ. ಇವತ್ತು ಕೂಡ ಭಾಳ ಸ್ಪಷ್ಟವಾಗಿ ಅಂಕಿಅಂಶ ಸಮೇತ ಈ ರಾಜ್ಯಕ್ಕೆ ಅನ್ಯಾಯ ಆಗಿರೋದನ್ನು ಎಲ್ಲ ಪೇಪರ್ಗಳಲ್ಲೂ ತಾವು ನೋಡಿದ್ದೀರ. ಸೊ ಇದರ ಹಿನ್ನೆಲೆಯಲ್ಲಿ ನಾವು ರಾಜ್ಯಕ್ಕೆ ಆ ನ್ಯಾಯವನ್ನು ದೊರಕಿಸ್ಕೊಡ್ತಕ್ಕಂಥ ಒಂದು ಪ್ರಾಮಾಣಿಕವಾದ ಪ್ರಯತ್ನವನ್ನು ನಾವು ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಹೊರಟಿದ್ದೇವೆ. ಇವತ್ತು ಕೂಡ ಭಾಳ ಸ್ಪಷ್ಟವಾಗಿ ಅದನ್ನು ಅವರು ಸೆಂಟ್ರಲ್ ಗೌರ್ಮೆಂಟ್ ನಾಡ್ಸ್ ಪ್ರಕಾರ ಏನು ಅವರೇನು ಪುಕ್ಸಟ್ಟಿ ಕೊಡಬೇಕಾಗಿಲ್ಲ. ಏನು ಕೇಂದ್ರ ಸರ್ಕಾರದ ಏನು ಯಾರು ದುಡ್ಡು? ಅದು ಯಾರು ದುಡ್ಡು ಅಲ್ಲ, ಸಾರ್ವಜನಿಕರ ದುಡ್ಡು. ನಮ್ಮ ದುಡ್ಡು ಪ್ರತಿ ವರ್ಷ 4.5 ಲಕ್ಷ ಕೋಟಿ ಹೋಗುತ್ತೆ ಕೇಂದ್ರ ಸರ್ಕಾರಕ್ಕೆ. ಅದರಿಂದ ನಮ್ಮ ಕೂಗು ಇಲ್ಲಿಂದ ಕೇಳಿಸಿಲ್ಲ ಅಂತ ಡೆಲ್ಲಿನಲ್ಲೇ ಹೋಗಿ ಕೂಗ್ತೀವಿ. ನೀವು ಅಲ್ಲಿ ಪ್ರತಿಭಟನೆ ಮಾಡಿ, ನಾವು ನಿಮ್ಮ ವಿರುದ್ಧ ಇಲ್ಲಿ ಪ್ರತಿಭಟನೆ ಮಾಡ್ತೀವಿ. BJP ಇವ್ರಿಗೆ ಮಾನ ಮರ್ಯಾದೆ ಇಲ್ಲ. ಅವರಿಗೆ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರು ನಮ್ಮ ಜೊತೆ ಸೇರ್ಕೋಬೇಕಾ ಬೇಡವಾ? ನಮ್ಮ ರಾಜ್ಯದ ಜನಕ್ಕೆ ಈಗ 236 ತಾಲೂಕಲ್ಲಿ 223 ತಾಲೂಕು ಬರೋ ಅಂತ ಘೋಷಣೆ ಆಗಿದೆ. ನಾಚಿಕೆ ಆಗಲ್ವ ಅವರಿಗೆಲ್ಲ ಈ ರೀತಿ ಎಲ್ಲ ಹೇಳೋದಕ್ಕೆ? BJP ಅವರಿಗೆ 4.5 ಲಕ್ಷ ಕೋಟಿ ಹೋಗುತ್ತೆ ನಮ್ಮ ರಾಜ್ಯದಿಂದ ಕೇಂದ್ರಕ್ಕೆ, ಕಡಿಮೆ ಅನುದಾನ ಕೊಡ್ತಾ ಇದೆ. ಇವ್ರಿಗೇನು ಜ್ಞಾನ ಬೇಡವಾ? ಇವ್ರಿಗೇನಾಗಿದೆ, ನಮಗೆ ಹಣ ಕೊಟ್ಟಿಲ್ವಲ್ಲ, ಕಾಂಗ್ರೆಸ್ ಸರ್ಕಾರ ಇದೆ ಅಲ್ವಾ, ಹಣ ಕೊಡದೇ ಇರೋದು, ರೈತರಿಗೆ ಬರಗಾಲದಲ್ಲಿ ಸಹಾಯ ಮಾಡದೇ ಇರೋದು, ಅವ್ರು ಒಳಗಡೆ ಸಂತೋಷ ಪಡ್ತಾ ಇದ್ದಾರೆ. ವಿಕೃತ ಮನಸ್ಸಿನವರು ಅಂತಾರಲ್ಲ, ಆ ರೀತಿ BJP ಅವರು ವಿಕೃತ ಮನಸ್ಸಿನವರು. ಅವರಿಗೆ ಹೊಟ್ಟೆವರಿ ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ಕೆಟ್ಟ ಹೆಸರು ಬಂದುಬಿಡಲಿ ಅಂತ ಅಷ್ಟೇ, ಇನ್ನೇನೂ ಇಲ್ಲ ಅವರಿಗೆ. ನಮ್ಮ ಹತ್ರ ದುಡ್ಡಿಲ್ಲ ಅಂತಲ್ಲ ನಾವು ಹೇಳೋದು, ನಮ್ಮ ಹತ್ರ ದುಡ್ಡಿದೆಯೋ ದುಡ್ಡಿಲ್ವೋ ಆ ಪ್ರಶ್ನೆ ಬೇರೆ. ಈಗ ನಾವು ನಮ್ಮಿಂದ 4.5 ಲಕ್ಷ ಕೋಟಿ ಕೇಂದ್ರಕ್ಕೆ ಹೋಗುತ್ತೆ.
ನಮ್ಮ ಹಣ ನಮ್ಮ ಪಾಲು ನಮ್ಗೆ ಕೊಡಬೇಕೋ ಬೇಡವೋ? ಏನು ಯಾರಪ್ಪನ ದುಡ್ಡದು? ನಮ್ಮ ಹತ್ರ ದುಡ್ಡಿದೆ ದುಡ್ಡಿಲ್ವ ಆ ಪ್ರಶ್ನೆ ಯಾಕೆ? ಆಮೇಲೆ ಒಂದು ನಿಮಿಷ ಅಲ್ವಾ, ನಮ್ಮ ಪಾಲು ನಮ್ಗೆ ಕೊಡಬೇಕಲ್ಲ. ಇವತ್ತು ಬರಗಾಲ ಬಂದಂಥ ಸಂದರ್ಭದಲ್ಲಿ ಅತಿವೃಷ್ಟಿ ಆದಾಗ, ಅನಾವೃಷ್ಟಿ ಆದಾಗ ಕೇಂದ್ರ ಸರ್ಕಾರದ ಗೈಡ್ಲೈನ್ಸ್ ಪ್ರಕಾರ ಹಣ ಬಿಡುಗಡೆ ಮಾಡಬೇಕೋ ಬೇಡವೋ ಅಲ್ವಾ? ಏನು ಬಿ ಜೆ ಪಿಯವ್ರೇನು ಅವ್ರ ಅಪ್ಪರ ಮನೆ ತಂದಾಗ್ತಾ ಇದ್ರಂತ ಕರ್ನಾಟಕ ಸರ್ಕಾರದ ಬೊಕ್ಸಕ್ಕೆ? ಜನರ ದುಡ್ಡು ನಾವು ಖರ್ಚು ಮಾಡೋದು ಜನರ ದುಡ್ಡೇ. ಬಿ ಜೆ ಪಿ ಇದ್ದಾಗಲೂ ನಮ್ಮ ಟ್ಯಾಕ್ಸು ನಮಗೆ ಬರಬೇಕು ಅಂಥೇಳಿ ನಾವು ಹೋಗ್ತಾ ಇರುವಂಥ, ನಮ್ಮ ರಾಜ್ಯದ ಜನ ಕಟ್ಟಿರುವಂಥ ಟ್ಯಾಕ್ಸಿನ ದುಡ್ಡು ನಮ್ಮ ರಾಜ್ಯಕ್ಕೆ ಬಂದು ಸೇರಬೇಕಾಗಿರುವಂಥ ಶೇರ್ನ ಕೊಡಬೇಕು ಅಂತ ಕೇಳ್ತಾ ಇದ್ದೀವಿ. ಇಲ್ಲಿ ಏನು ಡೈಲಾಗ್ ಹೊಡಿತಾ ಇದ್ದಾರೆ, ಅವರು ನಮ್ಮ ಜೊತೆಗೆ ಬಂದು ಸ್ಟ್ರೈಕ್ ಮಾಡಿಬಿಟ್ಟು ಅಲ್ಲಿ ಪ್ರೊಟೆಸ್ಟ್ ಮಾಡಿ ದುಡ್ಡು ತಂದು ನಮ್ಮ ಜೊತೆಗೆ ಇಲ್ಲಿ ಕೂತ್ಕೊಂಡು ಇಲ್ಲಿ ಇಸ್ಕೊಳ್ಳಿ, ನಮ್ಮ ಹತ್ರ ಬೇಡ ಅಂತೇನು ಹೇಳಲ್ಲ ನಾವು. ಅವ್ರಿಗೆ ಇಲ್ಲಿ ಸಿಗಬೇಕಾಗಿರೋದಿದ್ರೆ ಇಲ್ಲಿ ಮಾತಾಡಿ, ಅಲ್ಲಿ ಸಿಗೋದಕ್ಕೆ ಇಲ್ಲಿ ನಮ್ಮ ವಿರುದ್ಧ ಏನಿದೆ ಕಾಂಗ್ರೆಸ್ BJP ಫೈಟ್ ಅಲ್ಲ, ಇದು ನಮ್ಮ ರಾಜ್ಯಕ್ಕೋಸ್ಕರ ಕರ್ನಾಟಕಕ್ಕೋಸ್ಕರ ನಾವು ಮಾಡ್ತಾ ಇರುವಂಥದ್ದು. ಇದರಲ್ಲಿ ಎಲ್ಲರೂ ನಮ್ಮ ಜೊತೆಗೆ ಸೇರಬೇಕೆ ಹೊರತು ನೀವು ಬೇರೆ ನಾವು ಬೇರೆ ಅನ್ನೋ ಪ್ರಶ್ನೆ ಎಲ್ಲಿ ಬರ್ತದೆ? ವಿಷಯ ಏನು ಅನ್ನೋದು ಎಲ್ಲರಿಗೂ ಗೊತ್ತಿದೆ ತಾನೇ. ಇಲ್ಲೇನಾದರೂ ಇದ್ರೆ ಇಲ್ಲಿ ಕೂತ್ಕೊಂಡು ಕೇಳಲಿ ಅವರು. ನಾವು ಪ್ರೊಟೆಸ್ಟ್ ಮಾಡ್ತೀವಿ, ನೀವು ಮಾಡ್ತೀವಿ, ನಾವೇನು ಯಾರು ಪಕ್ಷದ ವಿರುದ್ಧ ಏನಲ್ಲ. ಸರ್ಕಾರ, ಕೇಂದ್ರ ಸರ್ಕಾರ ನಮಗೆ ಕೊಡಬೇಕಾಗಿರೋದು ಕೊಡಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಸೊ ಕೊಡಬೇಕು. ನೀವೇನು ಹೇಳ್ತೀರಾ ಮೀಡಿಯಾದವರು? ನೀವು ಹೇಳ್ತೀರಲ್ವಾ, ನಮ್ಮ ರಾಜ್ಯ ಡೆವಲಪ್ಮೆಂಟ್ ಆಗಬೇಕಾದ್ರೆ ನಮ್ಮ ರಾಜ್ಯದಲ್ಲಿ ನಾವು ಟ್ಯಾಕ್ಸ್ ಕಟ್ಟಿರೋ ದುಡ್ಡನ್ನು ವಾಪಸ್ ಕೇಳ್ತಾ ಇದ್ದೀವಿ. ಎಕ್ಸ್ಟ್ರಾ ಎಲ್ಲ ಕೇಳ್ತಾ ಇರೋದು, ನಮ್ಮ ಶೇರನ್ನು ಕೇಳ್ತಾ ಇದ್ದೀವಿ. ಇದಕ್ಕೆ ಡೈಲಾಗ್ ಹೊಡೆಯೋದು ಅಷ್ಟು ಒಳ್ಳೆಯದಲ್ಲ. ಅವ್ರು ಯಾರೇ ಆದ್ರೂ ಅವರು ನಮಗೆ ಸಪೋರ್ಟ್ ಕೊಟ್ಟು ದುಡ್ಡು ತೊಗೊಂಡು ಬಂದಮೇಲೆ ಅವರು ಇಲ್ಲಿ ಕೇಳಿ, ಅವ್ರಿಗೇನು ಯಾರ್ಯಾರಿಗೆ ಕ್ಷೇತ್ರಕ್ಕೆ ಇಲ್ಲ ಇನ್ನೊಂದು ಕಡೆ ಕೊಡಬೇಕು, ಕೇಳೋದ್ರಲ್ಲೇನು ತಪ್ಪೇನಿಲ್ಲ. ಇನ್ನೇನು ಆಯ್ತಲ್ಲ. ನಾನು BJP ಅಷ್ಟು ಜನ 25ಕ್ಕೂ ಹೆಚ್ಚು ಸಂಸದರನ್ನ ವಿನಂತಿ ಮಾಡ್ತೀನಿ, ದಯವಿಟ್ಟು ಈ ವಿಚಾರದಲ್ಲಿ ರಾಜಕೀಯ ಮಾಡಬೇಡಿ. ಈಗ BJP ಸಂಸದರಿಗೆ ಕೇಳೋ ಯೋಗ್ಯತೆ ಇಲ್ಲ ಕೇಂದ್ರ ಸರ್ಕಾರದ ಹತ್ರ. ಇಲ್ಲ ನಮ್ಮ ರಾಜ್ಯಕ್ಕೆ ಕೊಡೋ ಅನುದಾನ ಕೊಡಿ ಅಂತ ಕೇಳೋ ಯೋಗ್ಯತೆ ಅವ್ರಿಗೆ ಹೆಂಗೂ ಇಲ್ಲ. ನಾವು ಹೋಗಿ ಕೇಳ್ತಾ ಇದ್ದೀವಿ. ಇವಾಗ ದಯವಿಟ್ಟು ಅವ್ರು ಸೈಲೆಂಟಾಗಿದ್ದರೂ ಸಾಕು, ನಮ್ಮ ಹೋರಾಟ ನಾವು ಮಾಡ್ತೀವಿ. ಈಗ ಅವರು ಇದನ್ನು ಸುಮ್ಮನೆ ವಿನಾಕಾರಣ ಟೀಕಿಸಿದ್ರೆ ಬೇಜಾರಾಗುತ್ತೆ. ಸೊ ನಮ್ಮೆಲ್ಲ ಸಂಸದರು ಈ ವಿಚಾರದಲ್ಲಿ ನಮಗೆ ಸಹಕಾರ ಕೊಡ್ತಾರೆ ಅಂತ ಬಯಸಿದ್ದೀವಿ ಸರ್. ನಾನು ಭಾಳ ದಿನದಿಂದ ನಾನು ಅಸೆಂಬ್ಲಿಲೂ ಸಹ ಮಾತನಾಡಿದ್ದೇನೆ. ಇವತ್ತು ನಾವು ಕರ್ನಾಟಕದವರು ನಮ್ಮ ಸ್ವತ್ತು ಮತ್ತು ನಮ್ಮ ಆಸ್ತಿ, ಇವತ್ತು ನಮ್ಮ ತೆರಿಗೆ ಹಣವನ್ನು ಹಂಚುವಂಥದ್ರಲ್ಲಿ ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆಯನ್ನು ಅಸೆಂಬ್ಲಿಲೂ ಪ್ರಶ್ನೆ ಮಾಡಿದೆ. ಇವತ್ತು ನೀವೇ ನೋಡ್ತಾ ಇದ್ದೀರಿ, 5 ವರ್ಷದಿಂದ ಸುಮಾರು 1,87,000 ಕೋಟಿ ರೂಪಾಯಿ ಅನ್ಯಾಯ ಆಗಿರೋಂಥದ್ದನ್ನು ನಿಮಗೆ ಗೊತ್ತಾಗಿದೆ. ನಾವು ಕೇಳ್ತಿರೋಂಥದ್ದು ಪ್ರತಿ ವರ್ಷ ಅಷ್ಟು ದೊಡ್ಡ ಮಟ್ಟದ ತೆರಿಗೆ ಹಣವನ್ನು ಕಟ್ಕೊಂಡು ಇವತ್ತು BJPಯವರು ತಾರತಮ್ಯ ಮಾಡಿಕೊಂಡು ಹಿಂದಿ ಬೆಲ್ಟ್ ಅವ್ರಿಗೆ ಹೆಚ್ಚಿನ ಹಣವನ್ನು ಹಂಚುವಂಥ ಒಂದು ಪ್ರಕ್ರಿಯೆನ ವಿರೋಧ ಮಾಡೋಂಥ ಒಂದು ರಾಜ್ಯ ಸರ್ಕಾರ ಇವತ್ತೇನು ಭಾಳ ಫಲಪ್ರದವಾಗಿ ನಾವು ಇಲ್ಲಿ ಅಧಿಕಾರವನ್ನು ಸರ್ಕಾರವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಆದರೆ ನಮಗೆ ಭಾಳ ಕೊರತೆ ಆಗಿರೋದು ಕೇಂದ್ರ ಸರ್ಕಾರದ ಇವತ್ತೇನು ನಮಗೆ ಬರದಿಂದ ಬರಬೇಕಾದಂಥ ಹಣ ಮತ್ತು ಕೇಂದ್ರ ಸರ್ಕಾರದ ನೀತಿಗಳು ನಮ್ಮ ಮೇಲೆ ನಮ್ಮ ಸರ್ಕಾರ ಇದೆ ಅಂಥೇಳಿ ತಿಳಿದು ಅವರು ಭಾಳ ದೊಡ್ಡ ಮಟ್ಟದಲ್ಲಿ ಅಂದರೆ ನಮ್ಮ ಮೇಲೆ ಒಂದು ಮಲತಾಯಿ ಧೋರಣೆ ಮಾಡ್ತಾಯಿದ್ದಾರೆ. ಅದನ್ನು ಇವತ್ತು ಬೆಳಕು ಚೆಲ್ಲಲಿಕ್ಕೆ, ಇಡೀ ದೇಶದ ಗಮನ ಸೆಳೀಲಿಕ್ಕೆ ನಾವು ಇವತ್ತು ಅಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಇವತ್ತು ಪ್ರತಿ ಸಂದರ್ಭದಲ್ಲಿ ಇವತ್ತು ಕಳೆದ ಬಾರಿ ಸುಮಾರು 25 ಸೀಟ್ಗಳನ್ನು ಅವರಿಗೆ MP ಗಳನ್ನು ಗೆಲ್ಲಿಸಿದ್ರು ಕೂಡ ಯಾವೊಬ್ಬ MP ಕೂಡ ಬರದ ಬಗ್ಗೆ ಮಾತಾಡಿಲ್ಲ. ನಮ್ಮ BJP ಪಕ್ಷದಿಂದ ಗೆದ್ದಂಥವರು ಮೋದಿಯವರ ಹತ್ರ ಹೋಗಿ ಹಲವಾರು ಬಾರಿ ನಮ್ಮ ಮುಖ್ಯಮಂತ್ರಿಗಳು ಮತ್ತು ಮಂತ್ರಿಗಳು, ಗೃಹ ಮಂತ್ರಿಗಳು ಇವರೆಲ್ಲ ಹೋಗಿ 2-3 ಸರ್ತಿ ಕೇಳಿದ್ರು ಕೂಡ ಅಪಾಯಿಂಟ್ಮೆಂಟು ಕೊಡಲಿಲ್ಲ. ಆದರೂ ಕೂಡ 2ನೇ ಬಾರಿ ಕೊಟ್ಟಾಗ ಇವತ್ತು ಕೊಡ್ತೀವಿ ಅಂತ ಹೇಳಿದರು. ನಿನ್ನೆ ಮುಖ್ಯಮಂತ್ರಿಯವರು ಕೂಡ ತಮ್ಮ ಪತ್ರಿಕಾ ಮಾಧ್ಯಮದಲ್ಲಿ ಕೂಡ ಹೇಳ್ತಾ ಇದ್ರು, ಮೊನ್ನೆ ಬಂದಾಗ ಬೆಂಗಳೂರಿಗೆ ಬಂದಾಗ ಕೂಡ ಅದನ್ನು ನೋಡ್ತೀವಿ ಅಂತೇಳಿ. ಬಟ್ ಇದುವರೆಗೂ ಕೂಡ ನಮ್ಮ ಕೇಂದ್ರದಿಂದ ಬರಬೇಕಾದಂಥ ಹಣ ಯಾವತ್ತೂ ಕೂಡ ಬರಲಿಲ್ಲ. ಅದಕ್ಕೆ ಅದನ್ನು ಪ್ರತಿಭಟನೆ ಮೂಲಕ ಆದರೂ ನಾವು ತಗೊಂಬರಬೇಕು. ಅದು ನಮ್ಮ ಹಕ್ಕು, ನಮ್ಮ ತೆರಿಗೆ ಹಣ.